ಬ್ಯಾಕ್ ಟು ಬೆಂಗಳೂರು. ಆಮೇಲೆ ಗಾಡಿ ಬಂತು, ಈಗ ಹತ್ತುತ್ತಾ ಇದೀವಿ ನೋಡಿ. ನನ್ನ ಕಾರ್ ನೋಡಿ ತುಂಬಾ ಖುಷಿ ಆಗ್ತಿದೆ. ವಿಲ್ ಮಿಸ್ ಯು, ಬಾಯ್, ಕಮ್ ಟು ಇಂಡಿಯಾ. ಯಾರು ಮಂಗಳೂರಿಂದ ನಮ್ಮನ್ನ ನೋಡಕ್ ಬಂದಿದ್ದಾರಂತೆ. ನಮ್ಮ ಫ್ಯಾಮಿಲಿನ ಬಂದಿದ್ದು ಏನಪ್ಪ. ಗೈಸ್, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೀವಿ. ಅಂಡ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹ್ಯಾಪಿ ನ್ಯೂಸ್ ನೋಡಿ, ಬೆಂಗಳೂರಲ್ಲಿ ಸಿಕ್ಕಿದ್ದಾರೆ. ನಾನು ಬರಕ್ ಮುಂಚೆ ನಮ್ಮ ಮನೆಯವ್ರ ಎಲ್ಲರ ಹತ್ರನೂ ಮಾತಾಡಿದ್ದಾರೆ. ನಾನು ಈಗ ಆಚೆ ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡಿದ್ರು. ನಾನು ಎಲ್ಲಿದ್ದೀನಿ, ನಾನು ಬಾಳಿಲಿದ್ನಲ್ಲ ನಾನು. ಫೈನಲಿ ಏನ್ ಹೆಸರು ನೀವು ಇಬ್ಬರದು? ಮಹೇಶ್ ಮತ್ತೆ ರೇಷ್ಮಾ. ಸೂಪರ್ ಸೂಪರ್. ಹೆಂಗಿದೆ ಬಾಲಿ? ಸೂಪರ್ ಆಗಿದೆ. ಫಸ್ಟ್ ಡೇ ಅಲ್ವಾ ಇದು? ಇಲ್ಲ, ಮತ್ತೆ 3 days ಆಯ್ತು. ಹೌದಾ? ಎಲ್ಲೆಲ್ಲಿ ಹೋಗಿದ್ರಿ? ನುಸಾ ಪೆನಿಡಾ ಐಲ್ಯಾಂಡ್, ಮತ್ತೆ ಮೆಲಾಸ್ತಿ ಬೀಚ್, ಉಲುಧನು ಟೆಂಪಲ್, ಉಲುವಾದ ಟೆಂಪಲ್. ಹೆಸರುಗಳೇ ಗೊತ್ತಿಲ್ಲ. ಯಾರು ಬಂದ್ ಎಲ್ಲೆಲ್ಲಿ ಹೋಗಿದ್ರಿ ಅಂದ್ರೆ ಬಾಲಿಗೆ ಹೋಗಿದ್ದೆ ಅಂತೀನಿ ಅಷ್ಟೇ. ಎಷ್ಟೊತ್ತು ವೇಟ್ ಮಾಡಿದ್ರಿ? ವೇಟ್ ಮಾಡಿಲ್ವಾ? ಅಂದ್ರೆ ಇಲ್ಲಿ ತುಂಬಾ ಸ್ವಿಂಗ್ ಗಳಿದಾವಲ್ಲ, ಓ ನೀವು ಬೇರೆ ಹೋಗಿದ್ರಾ? ತುಂಬಾ ಕನೆಕ್ಷನ್ ಇದೆ. ಹೈಪ್ ಇಲ್ದಿರೋ ಸ್ವಿಂಗ್ ಗಳಿದಾವೆ, ಅಲ್ಲಿ ಕರ್ಕೊಂಡು ಹೋಗಿ ಬೇಗ ಆಯ್ತು. ನೋಡಿ ಗೈಸ್, ಇದೊಂದು ಟಿಪ್ ಕೊಡ್ತಾ ಇದಾರೆ. ಯಾವ್ದೋ ಬೇರೆ ಕಡೆ ಇದೆಯಂತೆ, ಅಲ್ಲಿ ಟ್ರೈ ಮಾಡಿ. ನಾವು ಹೋಗಿದ್ 4 hour ವೇಟ್ ಮಾಡಿದ್ವಿ, ಸಾಕಾಗೋಯ್ತು, ಬೇಜಾರಾಗೋಯ್ತು. ಓ, ಏನ್ ಹೆಸರು? ಚೇತನ್ ಅಂಡ್ ಪವನ್ ಅಂಡ್ ಕಾವ್ಯ. ಚೇತನ್, ಪವನ್, ಕಾವ್ಯ. ಹಾಯ್ ಹಾಯ್ ಹೇಳ್ಬಿಡಿ ನೀವು. They are fans of you. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇಷ್ಟು ಜನ ಹೋಗ್ತಾ ಇದಾರೆ. ಫಸ್ಟ್ ಇಷ್ಟು ಲಗೇಜ್ ಇನ್ನೂ ಇದೆ. ಸೊ ಈ ರೂಮಲ್ಲೂ ಏನೂ ಕರೆಕ್ಟಾಗಿ ಮಜಾ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಿದ್ದೆ ಆ್ಯಂಡ್ ಟೈಮು. ಬೆಳಗ್ಗೆದ್ದು ಓಡಬೇಕು, ಇದೇ ಕೆಲಸ. ಅಮ್ಮ ರೂಮ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಏನಾದರೂ ಬಿಟ್ಟಿದಾರ ನೋಡೋಣ ನಮ್ಮ ಮನೆಯವರು, ಏನಾದರೂ ಬಿಟ್ಟಿದಾರ. ಬಿರಿಯಾನಿ ಬಿಟ್ಟಿದ್ದಾರೆ ನೋಡಿ. ಏನಿಲ್ಲ ನನ್ನ ಪ್ರಕಾರ. ನನ್ನ ಅಪ್ಪನೂ ಸ್ವಲ್ಪ ಸ್ಮಾರ್ಟ್ ಇದ್ದಾರೆ. ಈ ಟ್ರಿಪ್ಪಲ್ಲಿ ನನಗೆ ಏನೇನು ಕಳ್ಳಾಕೊಂಡು ನನಗೆ ಇನ್ನೂ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಗೊತ್ತಾಗೋದು ಏನೇನಿತ್ತು ಏನೇನಿಲ್ಲ, ಎಲ್ಲೆಲ್ಲಿ ಹೋಗಿದೆ ಎಲ್ಲನೂ ಅಷ್ಟೇ. ಗೈಸ್, ನಮಗೆ ಟೆನ್ಷನ್ ಆಗ್ಬಿಟ್ಟಲ್ಲ ಅಂತ ತಳ್ಕೊಂಡೇ ಬಂದ್ಬಿಟ್ವಿ. ಆಮೇಲೆ ಗಾಡಿ ಬಂತು, ಈಗ ಹತ್ತುತ್ತಾ ಇದೀವಿ ನೋಡಿ. ಇದೆಲ್ಲ ಇಟ್ಬಿಟ್ಟು ಫಾಸ್ಟರ್ ನೋ ಟೈಮ್ ನೋಡಿ. ಈ ಜಾಗ ನಿಮಗೆ ಡೇ ಟೈಮ್ ತೋರ್ಸೋಕ್ಕೆ ಆಗಿಲ್ಲ. ಸೊ ಯಾವುದೂ ರೆಸಾರ್ಟ್ ನಿಮ್ಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ, ನಾವು ಕರೆಕ್ಟಾಗಿ ಎಂಜಾಯ್ ಮಾಡೋಕ್ಕಾಗಿಲ್ಲ. ಅದೊಂದು ಬೇಜಾರಿದೆ ಗೈಸ್. ಇಡೀ ಟ್ರಿಪ್ಪಲ್ಲಿ ಯಾವ ದಿನಾನೂ ಆನ್ ಟೈಮ್ ಎದ್ದಿಲ್ಲ. ಮನೆಗೆ ಹೋಗೋ ದಿನ ಆನ್ ಟೈಮ್ ಎದ್ದಿದ್ದೀವಿ, ಯಾಕಂದ್ರೆ ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಎಲ್ರಿಗೂ ಜಾಸ್ತಿ ಇದೆ. ಇವತ್ತು 4:30 ನಮ್ಮ ಎದ್ಬಿಟ್ಟು ನೋಡಿ. ನಾರ್ಮಲ್ ಡೇಸ್ ಅಲ್ಲಿ ನಾರ್ಮಲ್ 4 ಗಂಟೆಗೆ ಎಬ್ಬಿಸ್ಬಿಟ್ಟವ್ರೆ. ಎಕ್ಸೈಟ್ಮೆಂಟ್ ನೋಡಿ. ಈಗ ಟ್ರಿಪ್ ಬರಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆಯಲ್ಲ ಮನೆಗೆ ಹೋಗಕ್ಕೆ. ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳಿ 4:30 ಎಬ್ಸಿದ್ ಏನಕ್ಕೆ ಅಂದ್ರೆ ಬೇಗ ಎದ್ದು ರೆಡಿ ಆಗ್ಲಿ ಅಂತ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ರೆಡಿ ಆದ್ರೆ ಕೂಗಿದಕ್ಕೆ ನಮ್ಮ ಆಂಡ್ರೂ ಬ್ರದರ್ ಬಂದ್ರು. ಕ್ಯಾಬ್ ಹತ್ಕೊಂಡು ಹೋಯ್ತಾ ಇರೋದು ಇವಾಗ. ಕಮ್ ಬ್ರದರ್ ಕಮ್. Oh, you are here. I thought you were there. Yeah, this is for the luggage. Luggage. Hi. For luggage first. Okay. Put luggage fast, guys. Guys, ಇದು ನಮ್ಮ ಬ್ರೇಕ್ಫಾಸ್ಟ್ ನೋಡಿ. ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಗೆ, ಪ್ಯಾಕ್ ಮಾಡಿ. ಥ್ಯಾಂಕ್ ಯು ಬ್ರದರ್. ನೀವು ಹೋಗೋಣ. ಮತ್ತೆ ಈ ಜಾಗಕ್ಕಂತೂ ಬರಲ್ಲ, ಅದಂತೂ ಪಕ್ಕ. ಒಂದ್ಸರಿ ನೋಡ್ಕೊಂಬಿಡಿ ನೀವು. ಬೆಳಗ್ಗೆ ಒಬ್ರು ಕನ್ನಡ ಅವರು ಸಿಕ್ಕಿರೋದಕ್ಕೆ ಖುಷಿ ಆಯ್ತಲ್ಲ ನಮ್ಗೆ. ನಾನು ದೇವರನ್ನೇ ಕನ್ಫ್ಯೂಸ್ ಆಗ್ಬಿಟ್ಟೆ ಗೈಸ್. ಟೆನ್ಷನಲ್ಲಿ ಎದ್ದು ಓಡಾಡ್ತಾ ಇದ್ದೀನಿ ನಾನು. ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡ್ತವ್ರೆ. ನಾನೆಲ್ಲಿ ಆಚೆ ಬಂದಿದ್ದೇನೆ, ಎಲ್ಲಿ ಬಂದಿದ್ದೀನಿ ನಾನು? ಬಾಲಿಲಿ ಇದ್ನಲ್ಲ ನಾನು. ಬ್ರದರ್, ಯು ಲಾಕ್ ದ ರೂಮ್ ಪ್ಲೀಸ್. ಓಪನ್ 1v3. ಇಟ್ಸ್ ಓಪನ್ ಗೈಸ್. ಸೊ ನಾನು ಚಾರ್ಜರ್ ಮಾಡ್ತೋಗಿದ್ದೀನಿ, ಒಂಥರ ಫೀಲ್ ಆಗ್ತಿತ್ತು. ಅದಕ್ಕೆ ಮತ್ತೆ ನೋಡೋಕೆ ಬಂದಿದ್ದೀನಿ. ಎತ್ಕೊಂಡಿದ್ದೀನಲ್ಲ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಬನ್ನಿ ಹೋಗಿ ನೋಡೋಣ. ಗೈಸ್ ಇಲ್ಲ, ಸುಮ್ಮನೆ ಓಡ್ ಬಂದೆ. ಆ್ಯಂಡ್ ಇನ್ನೊಂದು ಗೈಸ್, ಇಲ್ಲಿ ನಮಗೆ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಇತ್ತು. ಅದು ನಾವು ನಿನ್ನೆ ಮಾರ್ನಿಂಗೇ ತಿನ್ನಬೇಕಿತ್ತು. ಇವತ್ತು ಮಾರ್ನಿಂಗ್ ನಮಗೆ ಟೈಮ್ ಇಲ್ಲ. ಕೊಡೋದು 8 ಗಂಟೆಗಂತೆ, ನಾವು ಹೊರಡ್ತಿರೋದು 6 ಗಂಟೆಗೆ. ಇಲ್ಲಿ ಬ್ರೇಕ್ಫಾಸ್ಟ್ ಕೊಡೋದು 8 ಗಂಟೆ ಅಂತ ಹೇಳಿದ್ರು. ಇಲ್ಲ, ಎನಿವೇಸ್ ಮಿಸ್ ಆಯಿತು ಫ್ಲೋಟಿಂಗ್ ಬ್ರೇಕ್ಫಾಸ್ಟು. ಇಟ್ಸ್ ಓಕೆ. ಇಲ್ಲಿ ನೋಡಿ, ಟಿಕ್ಟಾಕ್ ಇದೆ ಇಲ್ಲಿ. ನಮ್ಮದು ಟಿಕ್ಟಾಕ್ ಬ್ಯಾನ್ ಆಗ್ಬಿಟ್ಟಿದೆ. ಟಿಕ್ಟಾಕ್ ಬ್ಯಾನ್ ಇನ್ ಇಂಡಿಯಾ. ನಾಟ್ ದೇರ್, ಆ್ಯಪ್ ನಾಟ್ ದೇರ್. ಗೌರ್ಮೆಂಟ್ ಕ್ಲೋಸ್ ದ ಆ್ಯಪ್.
And about the snap video? Snapchat is there. Snapchat, Instagram, Instagram. YouTube. For the Independence Day. Happy Independence Day, brother. Now give me party. Come, let's go. ಲೆಟ್ಸ್ ಗೋ ಟು ಏರ್ಪೋರ್ಟ್. Let's go to airport and do party. Okay? I already have my plans. My fly. ಎಷ್ಟು ನೋಡಿ, ಒಂದು ಊರು ಬಿಟ್ಟು ಇನ್ನೊಂದು ಊರು ಹೋಗ್ಬೇಕಂದ್ರೆ ಹಿಂಗೊಂದು ಹಾಕಿರ್ತಾರೆ ಇಲ್ಲಿ. ಗೇಟ್. ಗೈಸ್, ಗಾಪುರ. ಒಂಥರ ಹಂಗೆಲ್ಲ ಕನ್ನಡ ವರ್ಡ್ ಸಂಸ್ಕೃತ ವರ್ಡ್ ತರಾನೇ ಕೇಳ್ತದೆ ಅವ್ರದೆಲ್ಲ. ಯು ನೋ ಸಂಸ್ಕೃತ್ ಪೀಪಲ್ ರೀಡ್? No, we have Balinese language different. ಇಂಡಿಪೆಂಡೆನ್ಸ್ ಸೆಲೆಬ್ರೇಟ್ ಮಾಡ್ತಿರೋದು ಇವರು. ಮೂರಾರಾಯಿ ಏರ್ಪೋರ್ಟ್ ನೇಮ್ ಮೂರಾರಾಯಿ. So Ngurah Rai is my hero. That is the statue. Ngurah is president name? No, army. My hero. Your hero. Die when we fight with the Dutch. Oh, okay. So he leader. Yeah. Leader army. Army leader ante. So ನಮ್ಮ ಡ್ರೈವರ್ ಬೈ ಹೊಡ್ತಾ ಇದಾರೆ, ಅವ್ರಿಗೆ ಬಾಯ್ ಹೇಳ್ಬಿಡೋಣ. You leaving? You coming? You come there? Yeah, you come there. The other exit, and I'm coming there. Okay, because come. I'm looking. Last photo. Okay, thank you. See you next time. Thank you, my friend. Thank you. Nice meeting you. See you. Bye. 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 See you, nice, very happy and good person. Very good. We miss you. We will miss you. Bye. Come to India. Text me. Okay, bye. ಸಖತ್ ಹಾರ್ಡ್ ವರ್ಕಿಂಗ್ ಪರ್ಸನ್ನು. ನನ್ನ ಹತ್ರ ದುಡ್ಡಿರಲಿಲ್ಲ ಇಲ್ಲಿದ್ದು, ಬಟ್ ಆದರೂ ನನ್ನ ಹತ್ರ ಎಷ್ಟಿತ್ತು ಅಷ್ಟು 2 ನೋಟ್, 1 lakh 2 ನೋಟ್ ಅಂದರೆ 1000 ಚಿಲ್ಲರೆ ನನ್ನ ಹತ್ರ ಇದ್ದಿದ್ದು ಅಷ್ಟೇ. ಇನ್ನೊಂದು 1000 ಚಿಲ್ಲರೆ ಉಳಿಸ್ಕೊಂಡಿದ್ದೀನಿ, ಒಳಗೆ ಬೇಕಾಗುತ್ತೆ ಏನಾದರೂ ಎಮರ್ಜೆನ್ಸಿಗೆ ಅಂತ. ನನ್ನ ಹತ್ರ ಏನಾದ್ರು ಜಾಸ್ತಿ ಇದ್ರೆ ಇನ್ನೂ ಕೊಟ್ಬಿಡ್ತಿದ್ದೆ, ಬಟ್ ನಮ್ಮಿಂದ ಏನಾಯಿತು ಅದು ಮಾಡಿದ್ವಿ. ಸೊ ಈಸ್ ವೆರಿ ಹಾರ್ಡ್ ವರ್ಕಿಂಗ್, ಎವ್ರಿ ಡೇ ವರ್ಕ್ ಅಂತೆ ಪಾಪ. ನಮಗಿಂತ ಮುಂಚೆ ಕರೆಕ್ಟಾಗಿ 1 hour ಮುಂಚೆ ಬಂದು ಕಾಯ್ತಿರ್ತಾರೆ ಪಾಪ. ಬೇಸ್ ಏನು ತೊಗೊಳ್ಳೋದು ಅಂತ ನೋಡ್ತಾ ಇಲ್ಲ. ಅದೊಂದು ಶಾಪ್ ಇತ್ತು, ಚೆಕ್ ಮಾಡ್ತಾ ಇದ್ದೀನಿ ಯಾರು ತೊಗೋಬೋದಾ ಇಲ್ಲಿ ಅಂತ. ಬಿಕಾಸ್ ನಾನು ಫ್ರೆಂಡ್ಸಿಗೆ ಏನೂ ತೊಗೊಂಡೇ ಇಲ್ಲ. 4,25,000 ಅಬ್ಬಬ್ಬ, 3,000 ರೂಪಾಯಿ ಚಾಕ್ಲೇಟ್. ಗೈಸ್ ನಾವು 1 ಲಕ್ಷ ಕೊಟ್ಟು ತೊಗೊಂಡಿದ್ದು ಬ್ಯಾಗು 1.5 ಕೊಟ್ಟು ತೊಗೊಂಡಿದ್ದು 3.5 ಹಾಕಿದ್ದಾರೆ ಇಲ್ಲಿ. ಗೈಸ್ ಸೊ ನಮ್ಮ ಟುಮ್ ಚಾಕ್ಲೇಟ್ಸ್ ತೊಗೋತಾ ಇದ್ದಾನೆ ಎಲ್ರಿಗೂ. ನಾನು ನಿನ್ನ 10,000 ಕೊಟ್ಟಿದ್ನಲ್ಲ ಅದರಲ್ಲಿ. ನಾವು ಹುಡುಗರು ನಮಗೆ ಅಂತೇನೋ ತೊಗೊಂಡಿಲ್ಲ, ನಾನು ನನ್ನ ತಮ್ಮ ನಮ್ಮಪ್ಪ ಇವರೇ ಲೇಡೀಸ್ ಅವ್ರಿಗೆ ಅಂತ ಏನೇನೋ ತೊಗೊಂಬಿಟ್ಟು ಅವ್ರಿಗೆ ಅಂತ. ನಾವೆಲ್ಲ ಬೇರೆಯವ್ರಿಗೆ ಅಂತಲೇ ತೊಗೊಳ್ಳೋದು ಜಾಸ್ತಿ. ಟುಮ್ ಬಿಲ್ಲಿಂಗ್ ಮಾಡಿಸ್ತಾವ್ ನೋಡಿ, ಹಿಂಗೆ ಎಣಿಸ್ತಾವನೆ ನೋಟ್ನ. 875. ನೋ ಡಿಸ್ಕೌಂಟ್. ನಿಮಗೆ ಎಷ್ಟು ವೆರೈಟಿ ಕಿಟ್ಕ್ಯಾಟ್ ಇದೆ ಇಲ್ಲಿ. ಕಿಟ್ಕ್ಯಾಟ್ ಮಕ್ಕ ಪಾಪ ನನ್ನ ತಮ್ಮಂಗೆ ಟೋಪಿ ಹಾಕ್ತಾವಳು ನೋಡಿ, ಅವನದಕ್ಕೂ ಬಿಲ್ ಹಾಕ್ಸ್ತಾವಳೆ. ಸೋನು ಪಾಪ ಅವನಿಗೆ ಟೋಪಿ ಹಾಕು ನೀನು. ಏನೋ ಅಮಾಯಕ ಸಿಗ್ದ ಅಂತೇಳಿ. ಹೌದಾ, ಅವಳಿಗೇನು ಕೊಡ್ಸ್ಬೇಡ, ಅವಳು ಸರಿ ಇಲ್ಲ ಅವಳು. ಬೇಸ್ ನಮ್ಮ ದೊಡ್ಡಮ್ಮಗೆ ಇದು ಇಷ್ಟ ಆಯ್ತಂತೆ, ಅದನ್ನು ತೊಗೋತಾ ಇದ್ದಾರೆ ನೋಡಿ. ಎಲ್ಲ ಬ್ಯಾಗ್ ಹಾಕೋತಾವ. ಬೇಸ್ ನಮ್ಮ ಅಮ್ಮಗೆ ಇದು ಇಷ್ಟ ಆಯ್ತಂತೆ, $35 ಇದು, 35 ರೂಪಾಯಿ. ಬನ್ನಿ ಬೇಸ್, ನಮಗೆ ಏರ್ಪೋರ್ಟ್ ಬಗ್ಗೆ ಐಡಿಯಾನೇ ಇಲ್ಲ, ಹೆಂಗಿದೆ, ಎಲ್ಲಿ ಹೋಗ್ಬೇಕು ಏನು ಅಂತ. ನಮ್ಮ ಅಕ್ಕ ಇಲ್ಲಿ ನೋಡಿದ್ರೆ ಟೈಮ್ ಆಗಿದೆ ನೋಡಿ, ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ನಿಂತಾಳೆ, ಅರ್ಧ ಗಂಟೆನೇ ಶಾಪಿಂಗ್ ಮಾಡ್ತಾಳೆ. ಮೇಕ್ ಇಟ್ ಫಾಸ್ಟ್, ವಿ ಹ್ಯಾವ್ ಟು ಗೋ ಇನ್ ಫಾಸ್ಟ್. ಬೇಸ್ ನೋಡಿ ಎಷ್ಟುದ್ದ ಲೈನ್ ಇದೆ. ಈಗ ಒಳಗೆ ಹೋಗ್ಬಿಟ್ಟು ನಾವು ಬೋರ್ಡಿಂಗ್ ಪಾಸ್ ತೊಗೊಂಡು ನಮ್ಮ ಲಗೇಜ್ನ ಚೆಕ್ ಇನ್ ಮಾಡಿಸಿ ಹೋಗ್ಬೇಕು. ಬೇಸ್ ಇಲ್ಲಿ ನೋಡಿ, ಇಲ್ಲೂ ಕನ್ನಡದವ್ರು ಸಿಕ್ಕಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ ಅವರು. ಹಾಯ್ ಹೇಳಿ, ಹಾಯ್. ಮೆತ್ತಿಗೆ ಮೂವ್ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಇದ್ರಲ್ಲಿ ನಾವೀಗ ಯಾವುದಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಇದಕ್ಕೆ ಹೋಗ್ಬೋದು, ಇಲ್ಲ ಇದಕ್ಕೆ ಹೋಗ್ಬೋದು. ಅಲ್ಲಿ ಬೇಸ್ ನಮ್ಮ ದೊಡ್ಡಮ್ಮ ಪವರ್ ಬ್ಯಾಂಕ್ನ ಇದಕ್ಕೆ ಹಾಕ್ಬಿಟ್ಟಿದ್ರು ಸೂಟ್ ಕೇಸಲ್ಲಿ, ಹಂಗೆ ಹಾಕಂಗಿಲ್ಲ. ಅದಕ್ಕೆ ತೆಗೆದುಬಿಟ್ಟು ಈಗ ವಾಪಸ್ ಲಗೇಜ್ ವೆಯ್ಟ್ ಹಾಕ್ತಾ ಇದ್ದೀವಿ. ವಾಟ್ಸ್ ಅವರ್ ಟೋಟಲ್ ವೆಯ್ಟ್? ಎಷ್ಟು ಎಲ್ಲ ಕೊಟ್ಟರು. ಸ್ಕ್ಯಾನ್ ಮಾಡ್ಕೊಂಡು ಒಳಗೆ ಬರ್ತಾವೆ ನೋಡಿ ಎಲ್ಲ ಬೋರ್ಡಿಂಗ್ ಪಾಸ್. ಇಲ್ಲಿ ಒಳಗೆ ಬಂದ್ವಿ, ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿಕೊಂಡು ಈಗ ಎಲ್ಲಾದ್ರು ಶಾಪಿಂಗ್ ಮಾಡಬೇಕು ಅಂದರೆ ಚೆಕ್ ಮಾಡಬೇಕು. ಏನು ಚೆಕ್ ಮಾಡೋದು ನೋಡೋಣ. ಗೈಸ್ ಒಂದಷ್ಟು ಟಾನಿಕ್ಗಳು ತೊಗೊಳ್ಳೋದಿತ್ತು, ಟಾನಿಕ್ಗಳು ತೊಗೋತಾ ಇದ್ದೀವಿ. ಒಂದಷ್ಟು ಜನ ನಮಗೆ ಬೇಕು ಅಂತ ಹೇಳಿದ್ರು. ಅದ್ರದ್ದೆಲ್ಲ ಇಲ್ಲಿ ಬಿಲ್ ನಂದು ಫೋನ್ಪೇ ಎಲ್ಲ ವರ್ಕ್ ಆಗಲ್ಲ. ನನ್ನ ಕಾರ್ಡ್ ಯಾಕೋ ಪಿನ್ ಮಾಡ್ತೋಗ್ಬಿಡ್ತೀನಿ ಕಾರ್ಡ್ದು. ಮನೆಗೆ ಹೋಗಿ ಮತ್ತೆ ಚೇಂಜ್ ಮಾಡಬೇಕು. ಈಗ ನಮ್ಮ ಅಕ್ಕ ಕಾರ್ಡ್ಗೆ ಹಾಕ್ಸಿದ್ದೀನಿ ದುಡ್ಡನ್ನ. ನಮ್ಮ ಭಾವನ ಕಳಿಸಿ ನಮ್ಮ ಭಾವ ನಮ್ಮ ಅಕ್ಕ ಕಾರ್ಡ್ಗೆ ಹಾಕಿರ್ಬೇಕು. ಅಕೌಂಟ್ ಡೀಟೇಲ್ಸು ಗೊತ್ತಿಲ್ಲ ಅದ್ರದ್ದು ನನಗೆ. ಫೈನಲಿ ಈಗ ಬಿಲ್ ಆಗಿರೋದು. ಗೈಸ್ ಮೇಲ್ ಪರ್ಫ್ಯೂಮ್ಸ್ ಹುಡುಕ್ತಾ ಇದ್ದೀನಿ ನಾನು. ಇಲ್ಲಿ ಡ್ಯೂಟಿ ಫ್ರೀ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ದಿಸ್ ಈಸ್ ಫಿಮೇಲ್ ಟಾನಿಕ್ಸ್ ಎತ್ಕೊಂಡು ಹೋಗೋಣ. ಇನ್ನು ಬೆಂಗಳೂರಿಗೆ ಹೋಗಿ ತೊಗೋಬೇಕು ನಾವು. ಗೈಸ್ ಇದು ನಮ್ಮ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು ಫ್ಲೈಟ್ ಹತ್ತಕ್ಕೆ. ಇವಾಗ 7 hour ಫ್ಲೈಟಲ್ಲಿ ಇರಬೇಕು. ಮೊನ್ನೆ ಬಂದಿದ್ದು ನೈಟು, ಅದಕ್ಕೆ ಗೊತ್ತಾಗಿಲ್ಲ. ಇವಾಗ ಡೇಯಲ್ಲಿ ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ಗೊತ್ತಿಲ್ಲ.
ಸೊ ಫೈನಲಿ ಒಳಗೆ ಬಂದು ಫ್ಲೈಟ್ ಹತ್ತಿದ್ದೀವಿ. ನಾನು ವಿಂಡೋ ಸೀಟ್ ತೊಗೊಂಡೆ. ಮೇಲ್ಗಡೆ ಲಗೇಜ್ ಇಡ್ತೀವಲ್ಲ, ಅಲ್ಲಿ ನಂದು ಪೇಂಟಿಂಗ್ ಏನು ತೊಗೊಂಡಿದ್ದೆ ನಾನು 4 ಇಟ್ಟಿದ್ದೀನಿ. ನಂಗೆ ಭಯ ಏನಂದರೆ ಯಾರು ಜೋರಾಗಿ ತಳ್ಬಿಟ್ಟು ಪುಚ್ಕೂ ಮಾಡಿಬಿಡ್ತಾರೆ, ಅಂದರೆ ಅಮಕ್ಬಿಡ್ತಾರೆ ಅಂತ ಭಯ ಅದನ್ನು. ಸೊ ನೋಡೋಣ ಏನಾಗುತ್ತೆ ಅಂತ. ನಾನು ನಿದ್ದೆಲ್ಲಿದ್ದೀನಿ ಗೈಸ್, ಏನೋ ಮಾತಾಡ್ತಾ ಇದ್ದೀನಿ. ಸೊ ಡಯಟ್ ಕೋಕ್ ಬಂದಿದೆ, ಅಪ್ಪದು ಉಪ್ಪುಮಾ, ದೊಡ್ಡಮ್ಮದು ಕಾಫಿ ನೂಡಲ್ಸು. ಆಫ್ಟರ್ 5 ಮಿನಿಟ್ಸ್ ಓಪನ್ ಮಾಡಿ ಅಂದರೆ ಅರ್ಥ ಓಪನ್ ಮಾಡ್ಬಿಟ್ಟವ್ರು ನಮ್ಮ ಅಮ್ಮ ನೋಡಿ. ಸೊ ನಮ್ಮ ಮನೆ ದೊಡ್ಡವ್ರಿಗೆಲ್ಲ ತಿನ್ಸಿದ್ವಿ. ಆಮೇಲೆ ನಮಗೂ ಹಸುವಾಯಿತು, ಇನ್ನೂ ಲೇಟ್ ಆಗುತ್ತೆ, 1 ಅವರ್ ಆಗುತ್ತೆ ಲ್ಯಾಂಡ್ ಆಗೋದು ಅಂದ್ಕೊಂಡು ನಾವು ಆರ್ಡ್ರ್ ಮಾಡ್ಬಿಟ್ವಿ. ನೋಡ್ರಿ ಅವ್ರು ಇವಾಗ ಬಂದು ಹೇಳ್ತವ್ರೆ. ಗೈಸ್ ಮ್ಯಾಗಿ ಆರ್ಡ್ರ್ ಮಾಡಿ 2 ಸ್ಪೂನ್ ತಿಂದಮೇಲೆ ಏನು ತಿಂತಾ ಇದ್ದೀನಿ ನಾನು, ಡಯಟ್ ಆಗಿದ್ದಲ್ಲ ನಾನು ಅಂತ ನೆನಪಾಯಿತು. ಅದಕ್ಕೆ ನಮ್ಮ ಅಮ್ಮ ಕೊಟ್ಬಿಟ್ಟೆ. ಗೈಸ್ ಎಲ್ಲ ಎತ್ಕೊಂಡು ಹೊರಟಿದ್ದೀವಿ. ಬನ್ನಿ ಫ್ಲೈಟ್ ನೋಡಿ ಹೆಂಗಾಯ್ತು ಲೈನಾಗಿ ಜನ. ಸೊ ಫೈನಲಿ ಫ್ಲೈಟ್ ಇಳಿದು ನಾವೀಗ ನಮ್ಮ ಪಾಸ್ಪೋರ್ಟ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಪಾಸ್ಪೋರ್ಟ್ ತೋರಿಸ್ಬೇಕು ನಾವು. ಥ್ಯಾಂಕ್ ಯು ನೋಡಿ ಸಬ್ಸ್ಕ್ರೈಬರ್ಸ್. ಹಾಯ್ ತೊಳಿ ನಮ್ಮ ಅಮ್ಮ ಸಬ್ಸ್ಕ್ರೈಬರ್ಸ್. ಆರಾಮ? ಸೂಪರ್. ನೀವು ಸೂಪರ್ ಆಗಿದೆ. ಹಾಂ ಹೌದು. ಎದುರಿಸ್ತವನೆ ನಮ್ಮ ಫ್ಯಾಮಿಲಿನ ಬಂದು ಎದುರಿಸ್ತವನೆ. ಏನಪ್ಪ ಗೋಲ್ಡ್ ರಿಂಗ್ ಎಲ್ಲ ಹಾಕೊಂಡು, ಗೋಲ್ಡ್ ವಾಚ್ ಹಾಕೊಂಡು, ಫುಲ್ ಬ್ಲ್ಯಾಕ್ ಫೇಸ್ ಕಲರ್ ಔಟ್ಫಿಟ್ ಹಾಕೊಂಡ್ಬಿಟ್ಟಿದ್ಯಲ್ಲ. ಸಂಜಯ್ ನೋಡಿ ಎಷ್ಟು ಖುಷಿ ಆಯ್ತಲ್ಲ ಗೊತ್ತಿಲ್ಲ. ನನ್ನ ಕಾರ್ ನೋಡಿ ತುಂಬಾ ಖುಷಿ ಆಗ್ತಿದೆ. ನನ್ನ ಕಾರ್ ಹತ್ರಿ ಹೋಲ್ಡ್ ಮಾಡಿ ಲಗೇಜ್ ಇಟ್ಬಿಡೋಣ. ಲಗೇಜ್ ಈಗ ಒಂದು ಕ್ಯಾಬು ಒಂದು ಕಾರ್. ಗೈಸ್ ಎಲ್ಲ ಲಗೇಜ್ಗಳು ಬ್ಯಾಗ್ ಕಾರ್ಗೆ ಹಾಕೋತಿದ್ದೀವಿ. XUV-ಗೆ ಸಖತ್ ಸೆಕೆ ಆಗ್ತಿದೆ. ಬೆಂಗಳೂರಲ್ಲಿ ಯಾಕೋ ಗೊತ್ತಿಲ್ಲ ಇವತ್ತು, ಬಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್, ಬ್ಯಾಕ್ ಟು ಬೆಂಗಳೂರು. ಖುಷಿ ಆಗ್ತಿದೆ ಒಂಥರ. ಗೈಸ್ ಲಗೇಜ್ ಎಲ್ಲ ಈ ಕಾರ್ಗೆ ಹಾಕೊಂಡು ನಮ್ಮ ಅಮ್ಮ, ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅಪ್ಪ ಹೋಗ್ತಾ ಇದ್ದಾರೆ. ಗೈಸ್ ಫೈನಲಿ ನಾವು ರೀಚ್ ಆಗ್ತಾ ಇದೀವಿ ನಮ್ಮ ಮನೆಗೆ. ಇಲ್ಲಿ ನೋಡಿ ನರೇಂದ್ರ ಬ್ರೋ ಫೈನಲಿ ಸಿಕ್ಕರು. ನರೇಂದ್ರ ಯಾರು ಅಂದರೆ ನನಗೆ ಏರ್ಪೋರ್ಟಲ್ಲಿ ಜೀವ ಕಾಪಾಡಿದ್ರಲ್ಲ ಅವರು. ಅವ್ರಿಗೆ ಅಂತ ಒಂದು ಟಾನಿಕ್ ತಂದಿದ್ದೀನಿ, ಅದನ್ನು ಕೊಟ್ಬಿಡೋಣ ಈಗ. ನಾನು ಟಾನಿಕ್ ಕುಡಿಯಲ್ಲ ಗೈಸ್, ನಮ್ಮ ಮನೇಲಿ ಯಾರೂ ಕುಡಿಯಲ್ಲ. ಅವಾಗ ನಮ್ಮ ಅಪ್ಪ ಚೂರು ಕುಡಿತಾರೆ. ಅದು ಬಿಟ್ಟರೆ ನಾನು ತೊಗೊಂಡಿರೋದೆಲ್ಲ ಗಿಫ್ಟ್ಸೇ. ಸೊ ಬನ್ನಿ ಹೋಗೋಣ, ಬಿಕಾಸ್ ಜನ ಕೇಳೋದೇ ಅದನ್ನಲ್ವ ಗೈಸ್, ಒಳ್ಳೇದು ಯಾರು ಕೇಳ್ತಾರೆ ನೋಡಿ. ಇವನು ಕೇಳಿದ ನಮ್ಮದು. ಹೌದು ಗೈಸ್. ಬ್ರೋ ಆರಾಮ? ಗೈಸ್ ಇವ್ರೆ ನರೇಂದ್ರ ನೋಡಿ. ದಿನ ಸೂಟ್ ಬುಟ್ಟಲ್ಲಿ ಇರ್ತಿದ್ರಿ, ಇವತ್ತು ನೈಟ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ರಜಾನಾ? ಇವತ್ತು ರಜಾನಾ? ರಜಾ ಹೋಗ್ಬೇಕಾ ಬ್ರೋ? ನಿಮ್ಗೊಂದು ಗಿಫ್ಟ್. ಹಾಯ್ ಬ್ರೋ. ಆರಾಮ್ ಬ್ರೋ? ಹಲೋ ಬ್ರೋ. ಫುಲ್ ಲಗೇಜ್ ಹಾಕೊಂಡ್ಬಿಟ್ಟಿದ್ದೀರಾ? ಎಲ್ಲಿ ಅವ್ರದ್ದು ಬಾಟ್ಲಲ್ಲಿ? ಬ್ರೋದು ಬಾಟ್ಲಲ್ಲಿ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಗೈಸ್ ಟಾನಿಕ್ ನೋಡಿ, ಟಾನಿಕ್. ಥ್ಯಾಂಕ್ ಯು. ಬನ್ನಿ ಮನೆಗೆ ಸಿಗೋಣ. ಓಕೆ ಡನ್ ಬ್ರೋ, ಡನ್. ಟೇಕ್ ಕೇರ್, ಬಾಯ್. ಹುಷಾರು ಬ್ರೋ. ನಿಮ್ದೆಲ್ಲ ಫುಲ್ ಜಗಳ ಆಯ್ತಲ್ಲ ಬ್ರೋ. ಡನ್ ಬ್ರೋ. ನೋಡಿ ಸಾಕಾಯ್ತು. 7 ಅವರ್ ಕೂತ್ಕೊಂಡು ಎಲ್ಲ ಕಡೆ ನೋವ್ತೈತೆ. ಅಲ್ಲ ನನಗೆ ಶಾಕ್ ಹೋಗೋಯ್ತು. 3 ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಗಿದೆ. 3 ಗಂಟೆಗೆ 4 ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಎಲ್ಲಿ ಕಸ್ಟಮ್ಸ್ ಅಲ್ಲಿ ಇದ್ರು ಅನ್ಕೊಂಡೆ ನಾನು. ಇಲ್ಲ, ಇದು ತಗೊಳ್ಳೋ ಅವರೆಲ್ಲ ಕ್ಯಾಬಲ್ಲಿ ಹೋಗ್ತಾ ಇದ್ದಾರೆ, ಒಂದೇ ಕಾರ್ ಅಲ್ವಾ. ಡನ್ ಸಿಗೋಣ. ಥ್ಯಾಂಕ್ ಯು. ಫೋನ್ ಹಾಕಿ. ಬಾಯ್ ಬ್ರೋ, ಬಾಯ್. ಥ್ಯಾಂಕ್ ಯು. ಫುಲ್ ಪಾರ್ಟಿ. ರಾಣಿ is not there. We are also waiting for Rani. Guys, so finally welcome to the home sweet home guys. ಬನ್ನಿ. ನಮ್ಮ ಅಪ್ಪ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಫೋನ್ನ ಕ್ಯಾಬಲ್ಲೇ ಬಿಟ್ಬಿಟ್ಟಿದ್ದಾರೆ. ಈಗ ಕ್ಯಾಬ್ ಅಣ್ಣಂಗೆ ಫೋನ್ ಮಾಡಿ ಈಗ ಬರಕ್ಕೆ ಹೇಳಿದ್ವಿ. ವಾಪಸ್ ಬರ್ತಾ ಇದ್ದಾರೆ ಅವರು. ನೋಡಿ ಗೈಸ್ ಲಗೇಜ್ ಎಲ್ಲ ಹೆಂಗ್ ಬಿದ್ದಿದೆ. ಯಪ್ಪ ಸಾಕಾಗೋಯ್ತು ಗೈಸ್. ಸೊ ನಾನು ರೆಡಿಯಾಗಿ ನನ್ನ ಬಾಕ್ಸ್ ಎಲ್ಲ ತೆಗೆದು ಎಲ್ಲ ಚೆಕ್ ಮಾಡ್ಕೋತಾ ಇದ್ದಾರೆ. ನಂಗೊಂಚೂರು ಕೆಲಸ ಇತ್ತು, ಅಲ್ಲಿಗೆ ಹೊರಟಿದ್ದೆ. ಬೆಂಗಳೂರಿಗೆ ಬಂದು ಫಸ್ಟ್ ಇಂಪಾರ್ಟೆಂಟ್ ಕೆಲಸ. ಎಲ್ಲರೂ ಮಂಗಳೂರಿಂದ ನಮ್ಮನ್ನ ನೋಡೋಕೆ ಬಂದಿದ್ದಾರಂತೆ. ಅವ್ರ ಹತ್ರ ಮಾತಾಡ್ಕೊಂಡು ಹೊರಟ್ಬಿಡೋಣ. ನೋಡಿ ಇವರೇ. ಹಾಯ್. ಯಾವಾಗ ಬಂದ್ರಿ ಮಂಗಳೂರಿಂದ? ಮಂಗಳೂರಿಂದ ನಾವು ಲಾಸ್ಟ್ ಬಂದ್ವಿ. ಹೌದಾ? ನೈಸ್. ಹಾಯ್ ಮೇಡಮ್. ಹಾಯ್, ಚೆನ್ನಾಗಿದ್ದೀರಾ? ವೈಫ್ ದೊಡ್ಡ ಫ್ಯಾಮಿಲಿ. ಥ್ಯಾಂಕ್ ಯು. ಹೋಗ್ಬೇಕಂತ ಅಂದ್ರೆ ಮನೆ ಗೊತ್ತಿತ್ತಾ? ಮನೆ ಗೊತ್ತಿತ್ತು, ಯಾಕಂದ್ರೆ ವಿಡಿಯೋ ನೋಡ್ತಾ ಇರ್ತೀವಲ್ಲ. ಸೊ ನಮ್ದು ಮನೆ ಇದೆ ಹಿಂದೆ ಪ್ಯಾರಲಲ್ ರೋಡ್. ಓಕೆ. ನಾವು ಇರೋದು ಆಕ್ಚುಲಿ ಮಂಗಳೂರಲ್ಲಿ. ಇಲ್ಲೊಂದು ರೆಂಟೆಡ್ ಮನೆ ಇದೆ. ನೈಸ್. ಒನ್ಸ್ ಬಂದಾಗ ಎಲ್ಲಿರ್ತೀವಿ. ಸೂಪರ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲ ಹೊಡ್ತಾ ಇದ್ದೀರಿ? ಒಂಚೂರು ಆಚೆ ಒಂದು ಈಗ ಜಸ್ಟ್ ಬಂದೆ ಬಾಲಿಂದ. ಹೌದಾ? ನಾನು ಅದೇ ನೋಡ್ತಾ ಇದ್ದೆ, ಹೋಗಿರ್ತಾರ ಅಥವಾ ಬಂದಿರ್ತಾರ? ಇಲ್ಲ, ಜಸ್ಟ್ ಬಂದೆ, 15 ನಿಮಿಷ ಆಯ್ತು. ನೈಸ್ ಮೀಟಿಂಗ್ ಇದೆ. ಸೇಮ್ ಸಿಗೋಣ ಮತ್ತೆ. ಓಕೆ, ಥ್ಯಾಂಕ್ ಯು.
ಗೈಸ್ ಅವರು ಪಾಪ ದೂರದಿಂದ ಬಂದಿದ್ದರು, ಬಟ್ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಚೆನ್ನಾಗಿ ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳಿ ಹೊರಟಿದ್ದೀನಿ. ಸಿಸಿ ಎಲ್ಲೋ ಎಷ್ಟೊತ್ತಿಗೆ ಬರ್ತೀಯ ವಾಪಸ್ಸು? ನಾನು ಬರೋದು ಒಂದು 1 hour ಆಗ್ಬೋದು. ಸರಿ, ಟಾನಿಕ್ ತಂದಿದ್ದೀನಲ್ಲ ಬಾ ನಿನಗೆ ಅಂತ. ಫುಲ್ ಸಂಜೆಗೆ ಟಾನಿಕ್ ಹಾಕ್ಸ್ಬಿಡೋದೆ ಇವತ್ತು. ಹೋಗಲೇ ಇವಾಗ ಈಗಲೇ ಹಂಗೆ ಹೊಡಿಸ್ತಾವ್ ನೋಡಿ ಗೈಸ್, ಈಗಲೇ ಟಾನಿಕ್ ಹೊಡೆದಂತರ ಹೊಡಿಸ್ತಾವ್ ಗೈಸ್. ನಾನು ವಾಪಸ್ ಬಂದು ಬೇಗ ಮಲ್ಕೊಂಡ್ಬಿಟ್ಟೆ, ನಾನು ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ನೋಡಿ ನಮ್ಮ ರಾಣಿ 7 ದಿನ ಆದಮೇಲೆ ರಾಣಿ ನೋಡಿ, ರಾಣಿ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಊಟ ಮಾಡಿಲ್ಲ ಅಂತೆ ಗೈಸ್ ನಾವು ಬರೋವರೆಗೂ ಸರಿಯಾಗಿ. ಮತ್ತು ಎಲ್ಲರೂ ಮೂಲೆಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ಲಂತೆ. ಈಗ ನೋಡಿ ಫುಲ್ಲು ಆರಾಮಾಗಿದ್ದಾಳೆ ರಾಣಿ. ಇನ್ನೂ 7 ದಿನ ಇರಲ್ಲ, ನಾವೇನು ಮಾಡ್ತೀಯಾ? ಏನು ಮಾಡ್ತೀಯಾ? ಸೈಕ್ ಆಗ್ಬಿಟ್ಟಿದ್ಲು ಅವಳು ಪಾಪ. 7 ದಿನ ಟೆನ್ಷನ್ ಆಗ್ಬಿಟ್ಟಿದ್ಲು, ಬಿಟ್ಟೋಗ್ಬಿಟ್ಟು ಅವ್ರನ್ನ ಎಲ್ಲೋ ಮುಗಿತೀನಿ ಬರಲ್ಲ ಇವರು ಅಂದ್ಕೊಂಬಿಟ್ಟಿರ್ತಾಳೆ. ಹೌದಾ ರಾಣಿ?